5 ಗ್ಯಾರಂಟಿ ಯೋಜನೆಯಲ್ಲಿ ಬಹಳ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಿದೆ. ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ಅವ್ರಿಗೆ ಅನಾರೋಗ್ಯ ಇಲ್ಲದಾಗ ಅವರಿಗೆ ಟ್ಯಾಬ್ಲೆಟ್ ತಗೊಳಕ್ಕೂ ದುಡ್ಡಿರಲ್ಲ. ಆದ್ರೆ ಮಕ್ಕಳು ಕೇಳೋಕ್ಕಾಗಲ್ಲ. ಯಾಕಂದರೆ ಈಗ ಬಡತನದಲ್ಲಿ ಜೀವಿಸ್ತಿರ್ತಾರೆ. ಎಲ್ಲದಕ್ಕೂ ಕೊಡ್ಬೇಕಂದ್ರೆ ತಾಯರಿಗೆ ಆಗಲ್ಲ. ಅದರಿಂದ 2,000 ರೂಪಾಯಿಂದ ಅವ್ರು ಟ್ಯಾಬ್ಲೆಟ್ನೂ ತಗೊತಾರೆ. ಅಕಸ್ಮಾತ್ ಅರ್ಜೆಂಟ್ ಇದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಎಲ್ಲಾರ ದೇವಸ್ಥಾನಕ್ಕೆ ನೋಡೋಕೆ ಹೋದರೆ ಈಗ ಶಕ್ತಿ ಯೋಜನೆಯಲ್ಲಿ ದೇವಸ್ಥಾನಕ್ಕೆ ನೋಡೋಕೆ ಫ್ರೀ ಇದೆ. ಎಲ್ಲ ದೇವಸ್ಥಾನಗಳು ಅವ್ರ ಮಕ್ಕಳು ತೋರಿಸಿದ್ರು ಕೂಡ ತಾಯಂದ್ರೆ ಎಲ್ಲರೂ ನೋಡಿದ್ದಾರೆ. ಆಮೇಲೆ ಇದು ಕರೆಂಟು, ಈಗ ಕರೆಂಟು ಬಡವರಿಗೆ ಇದು ಕಟ್ಟಬೇಕಂದ್ರೆ ಭಾಳ ತೊಂದರೆ ಆಗ್ತಾ ಇತ್ತು. ಅವ್ರು ದುಡಿಯೋದು 200-300 ರೂಪಾಯಿದಲ್ಲಿ ಅವ್ರ ಮನೇಲಿ ಕುಟುಂಬ ನೋಡ್ಕೊಂಡು ಆಮೇಲೆ ಕರೆಂಟ್ ಫೀಸ್ ಕಟ್ಟಿ ಆಮೇಲೆ ಮತ್ತೆ ಏನೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಿತ್ತು. ಈಗ ಇದರಿಂದ ಆಸ್ಪತ್ರೆದು ತಾಯಂದಿರಿಗೂ ಕೊಡೋಕ್ಕೂ ಸ್ವಲ್ಪ ಮಕ್ಕಳಿಗೆ ಕಡಿಮೆ ಆಯಿತು. ಆಮೇಲೆ ಕರೆಂಟ್ ಬಿಲ್ ಕಟ್ಟೋದು ಕಡಿಮೆ ಆಯಿತು. ಆಮೇಲೆ BPL ಕಾರ್ಡ್ ಇದ್ದವ್ರಿಗೆ ಅಕ್ಕಿನೂ ಸಿಗ್ತಾ ಇದೆ. ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಬಡ ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಆಮೇಲೆ ಇಲ್ಲ ಕೆಲವರು ಹೆಣ್ಮಕ್ಳು ಅವರು ಮನೆಯಲ್ಲಿ ಮಕ್ಕಳು ಫೀಸ್ ಕಟ್ಟೋಕ್ಕೂ ಇರಲ್ಲ, ಹೆದ್ದಿ ಕೇಳೋದಕ್ಕೂ ಆಗಲ್ಲ ಮಕ್ಕಳಲ್ಲಿ. ಅವ್ರು ಆ ಫೀಸಿಗೆ ಕೆಲವೊಬ್ಬರು ಹಣ ಕೂಡಿಸ್ಬಿಟ್ಟು ಅದನ್ನೇ ಇಟ್ಕೊಂಡು ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಮಕ್ಕಳು ಫೀಸನ್ನು ಕಟ್ಟಿದ್ದಾರೆ. ಇದನ್ನು ಬಹಳ ತುಂಬ ಅನುಕೂಲ ಆಗಿದೆ. ಇದೇ ರೀತಿ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಸಪೋರ್ಟ್ ಮಾಡ್ತಾ ಸಹಾಯ ಮಾಡಿದಾರಲ್ಲ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಬೆಳೆದು ಎಲ್ಲ ದೇಶಗಳಲ್ಲಿ ಅವರು ಅಭಿವೃದ್ಧಿ ಆಶೀರ್ವಾದನ ಹೊಂದಿಕೊಂಡು ಅವ್ರು ಮುಂದೆ ಬರಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಇದರಿಂದ BJP ಅವರು ಯಾವ ರೀತಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಿಲ್ಲ. ಅದೇ ರೀತಿಯಾಗಿ ಮನೆಗಳು ಕೂಡ ಎಷ್ಟೋ ಜನ ಸೀಟ್ ಮನೆಯಲ್ಲಿ ಚಪ್ರದಲ್ಲಿದ್ದರು. ಆದರೆ ಸಿದ್ದರಾಮಯ್ಯ ಅವರು ಬಂದಾಗ ಎಲ್ಲರಿಗೂ ಮನೆಗಳು ವ್ಯವಸ್ಥೆ ಮಾಡಿದ್ದಾರೆ. ಮೇನು ಚೂರಿರ್ಬೇಕು ಎಲ್ಲರಿಗೂ. ಜೀವನ ಮಾಡೋದಕ್ಕೆ ನಾವು ಊಟ ಮಾಡಿದ್ರೂ ಚಿಂತೆ ಇಲ್ಲ, ತಲೆ ಮೇಲೆ ಚೂರಿರಬೇಕು. ಆ ಚೂರು ಮಾಡಿಕೊಟ್ಟಂಥ ಸಿದ್ದರಾಮಯ್ಯರಿಗೂ ಎಲ್ಲ ಹೆಣ್ಮಕ್ಳ ಕಡೆಯಿಂದ ನಮ್ಮ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಈ ವಾರ್ಡ್ನವರು ಎಲ್ಲ ಮಹಿಳೆಯರ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀವಿ. ಅವ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಮುಂದೆ ಬರಲಿ ಅಂತೇಳಿ ಆಶಿಸ್ತೇವೆ.